ಹಾಯ್ ಹಲೋ ನಮಸ್ಕಾರ ಗುರು. ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಯಾರ ಬಗ್ಗೆ ಅಂದ್ರೆ ಕೇಳಿದ್ರೆ ಪಂಜಾಬ್ ಕಿಂಗ್ಸ್. ಸೊ ಪಂಜಾಬ್ ಕಿಂಗ್ಸ್ನ ಟೋಟಲ್ ಟೀಮ್ ಸ್ಕ್ವಾಡ್ ಫಾರ್ 2026 ಹಾಗೂ ಅವರ ಮೈಲ್ ಸ್ಟೋನ್ ಹಾಗೂ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ ಪಂಜಾಬ್ ಕಿಂಗ್ಸ್ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಸೊ ಬ್ಯಾಟರ್ಸ್ ಲಿಸ್ಟ್ ನೋಡೋಣ. ಬ್ಯಾಟರ್ಸ್ ಲಿಸ್ಟಲ್ಲಿ ಶ್ರೇಯಸ್ ಅಯ್ಯರ್, ನೇಹಲ್ ಒದೇರಾ, ಶಶಾಂಕ್ ಸಿಂಗ್, ಹರ್ನೂರ್ ಪನ್ನು, ಅವಿನಾಶ್, ಪ್ರಿಯಾಂಶ್ ಆರ್ಯ. ನೆಕ್ಸ್ಟ್ ವಿಕೆಟ್ ಕೀಪರ್ಸ್ ಪ್ರಭು ಸಿಮ್ರಾನ್ ಸಿಂಗ್, ಜಾಶ್ ಇಂಗ್ಲಿಷ್, ವಿಷ್ಣು ವಿನೋದ್. ನೆಕ್ಸ್ಟ್ ಆಲ್ರೌಂಡರ್ಸ್ ಮಾರ್ಕಸ್ ಸ್ಟೋನಿಸ್, ಒಮರ್ ಝಾಯ್, ಮಾರ್ಕೋ ಜಾನ್ಸನ್, ಗ್ಲೆನ್ ಮ್ಯಾಕ್ಸ್ವೆಲ್, ಅರೋನ್ ಹಾರ್ಡಿ, ಮಿಚೆಲ್ ಓವೆನ್, ಕೂಪರ್ ಕೊನಲಿ, ಮುಷೀರ್ ಖಾನ್, ಸೂರ್ಯನಾಶ್ ಶೆಟ್ಗೆ. ನೆಕ್ಸ್ಟ್ ಬೌಲರ್ಸ್ ಹರ್ಷದೀಪ್ ಸಿಂಗ್, ಯುಜುವೇಂದ್ರ ಚಹಲ್, ಲೋಕಿ ಫರ್ಜೂಸನ್, ಸೇವಿಯರ್ ಬ್ರಾಟ್ಲೆಟ್, ಯಶ್ ಥಾಕೂರ್, ವೈಶಾಖ್ ವಿಜಯ್ ಕುಮಾರ್, ಹರ್ಪ್ರೀತ್ ಬ್ರಾಡ್, ಪ್ರವೀಣ್ ದೂಬೆ, ಕುಲ್ದೀಪ್ ಸೆನ್, ವಿಶಾಲ್ ನಿಸಾದ್. ಇದಾಗಿತ್ತು 2026ರ ಕಂಪ್ಲೀಟ್ ಟೀಮ್ ಸ್ಕ್ವಾಡ್ ಫಾರ್ ಪಂಜಾಬ್ ಕಿಂಗ್ಸ್. ಈಗ ಪಂಜಾಬ್ ಕಿಂಗ್ಸ್ನ ಮೈಲ್ ಸ್ಟೋನ್ಸ್ ನೋಡೋಣ. ಮೊದಲನೇದಾಗಿ 2014 ಹಾಗೂ 2025ರಲ್ಲಿ ಇವರು ರನ್ನರ್ಸ್ ಆಗಿದ್ದಾರೆ. ಸೊ ಆಲ್ರೆಡಿ ನಾವು ನೋಡಿದ್ವಿ 2025ರಲ್ಲಿ. ಸೊ ನಮ್ಮ RCB ಗೆಲ್ತು, ಇವರು ನಮ್ಮ RCB ವಿರುದ್ಧ ಸೋತು ರನ್ನರ್ಸ್ ಆದರು. ಹಾಗೂ 2008ರಲ್ಲಿ ಇವರು ಸೆಮಿಫೈನಲಿಸ್ಟ್ ಆಗಿದ್ರು. ಪಂಜಾಬ್ ಕಿಂಗ್ಸ್ ಮೋಸ್ಟ್ ರನ್ಸ್ ನೋಡೋದಾದ್ರೆ ಅವರು 232 ರನ್ನು ಹೊಡೆದಿದ್ದಾರೆ. ಯಾರ ಮೇಲೆ ಅಂದ್ರೆ ಅದು ಕೂಡ ನಮ್ಮ RCB ಮೇಲೇನೆ ಗುರು. ನಾನು ಯಾವುದೇ ಒಂದು ಟೀಮ್ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ RCB ಬಂದೇ ಬರುತ್ತೆ ಗುರು. ಅವ್ರದ್ದು ರೆಕಾರ್ಡ್ ಒಂದು RCB ಇದ್ದಿರುತ್ತೆ, ಇಲ್ಲ RCB ಮೇಲೆ ಅವ್ರದ್ದು ರೆಕಾರ್ಡ್ಸ್ ಇದ್ದೇ ಇರುತ್ತೆ ಗುರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗೂ 262 ರನ್ ಸಕ್ಸಸ್ಫುಲ್ ರನ್ ಚೇಸ್ ಕೂಡ ಇವರು ಮಾಡಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮೇಲೆ 262 ರನ್ ಸಕ್ಸಸ್ಫುಲ್ ರನ್ ಚೇಸ್ ಇವರು ಮಾಡಿದ್ದಾರೆ. ನೆಕ್ಸ್ಟ್ ಬ್ಯಾಟಿಂಗ್ ರೆಕಾರ್ಡ್ಸ್ ಅಂತ ನೋಡೋದಾದ್ರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಅತಿ ಹೆಚ್ಚು ರನ್ ಯಾರು ಹೊಡೆದಿದೆ ಅಂತ ನೋಡೋದಾದ್ರೆ KL ರಾಹುಲ್ 2248 ರನ್ ಇವರು ಹೊಡೆದಿದ್ದಾರೆ. ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಯಾರಪ್ಪ ಅಂದ್ರೆ 104 ರನ್ ಕ್ರಿಸ್ ಗೇಲ್ ಅವರು SRH ವಿರುದ್ಧ 2018ರಲ್ಲಿ ಹೊಡೆದಿದ್ದಾರೆ. ಹಾಗೂ ಆಶಿಮ್ ಆಮ್ಲಾ ಅವರು 104 ರನ್ನು ಹೊಡೆದಿದ್ದಾರೆ. ಇದು ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಪಂಜಾಬ್ ಕಿಂಗ್ಸ್ ಪರ ಅತಿ ಹೆಚ್ಚು ಸೆಂಚುರಿ ಹೊಡೆದಿದ್ದು ಯಾರಪ್ಪ ಅಂತ ನೀವೇನಾದ್ರು ಕೇಳೋದಾದ್ರೆ ಅದು ಆಶಿಮ್ ಆಮ್ಲಾ ಹಾಗೂ KL ರಾಹುಲ್. ಸೊ 2 ಬಾರಿ ಇಬ್ರು ಹೊಡೆದಿದ್ದಾರೆ. ನೆಕ್ಸ್ಟ್ ಫಾಸ್ಟೆಸ್ಟ್ 50 ಅಂತ ಬಂದ್ರೆ ಅದು KL ರಾಹುಲ್. ಸೊ 14 ಬಾಲಲ್ಲಿ ಇವರು 50 ಹೊಡೆದಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಸೊ ಇದು ಪಂಜಾಬ್ ಕಿಂಗ್ಸ್ನ ಪರ ರೆಕಾರ್ಡ್ಸ್ಗಳು, ಬ್ಯಾಟಿಂಗ್ ರೆಕಾರ್ಡ್ಸ್ಗಳು. ನೆಕ್ಸ್ಟ್ ಬೌಲಿಂಗ್ ರೆಕಾರ್ಡ್ಸ್ ನೋಡೋದಾದ್ರೆ ಅತಿ ಹೆಚ್ಚು ವಿಕೆಟ್ಸ್ ಪಂಜಾಬ್ ಕಿಂಗ್ಸ್ ಪರ ಯಾರು ತಗೊಂಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಅದು ಹರ್ಷದೀಪ್ ಸಿಂಗ್. ನೆಕ್ಸ್ಟ್ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ನೋಡೋದಾದ್ರೆ ಅದು ಅಂಕಿತ್ ರಾಜ್ಪೂತ್. ಸೊ ಇವರು 14 ರನ್ ಕೊಟ್ಟು 5 ವಿಕೆಟ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 2018ರಲ್ಲಿ ಪಡೆದುಕೊಂಡಿದ್ದಾರೆ. ಸೊ ಇದು ಬೆಸ್ಟ್ ಬೌಲಿಂಗ್ ಫಿಗರ್ಸ್. ನೆಕ್ಸ್ಟ್ ಬರೋದಾದ್ರೆ ಮೋಸ್ಟ್ ವಿಕೆಟ್ ಇನ್ ಅ ಸೀಸನ್. ಸೊ ಒಂದೇ ಸೀಸನ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಯಾರಪ್ಪ ತಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಹರ್ಷಲ್ ಪಟೇಲ್ 24 ವಿಕೆಟ್ ಅವರು 2024ರಲ್ಲಿ ಇವರು ತಗೊಂಡಿದ್ದಾರೆ. ಇದಾಗಿತ್ತು ಪಂಜಾಬ್ ಕಿಂಗ್ಸ್ನ ಮೈಲ್ ಸ್ಟೋನ್ಸ್. ಸೊ ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ನ ಪ್ಲೇಯರ್ಸ್ನ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಶ್ರೇಯಸ್ ಅಯ್ಯರ್. ಸೊ ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ ಇನ್ IPL ಯಾರಪ್ಪ ಅಂದ್ರೆ ಅದು ಶ್ರೇಯಸ್ ಅಯ್ಯರ್. ಸೊ ಇದೇ ಶ್ರೇಯಸ್ ಅಯ್ಯರ್ ಹೋದ ವರ್ಷದಲ್ಲಿ ಇದೇ ಟೀಮ್ನ ಫೈನಲ್ಗೂ ತಂದಿದ್ರು. ಸೊ ಅಫ್ಕೋರ್ಸ್ ನಮ್ಮ RCB ಮೇಲೆ ಅವರು ಸೋತು ರನ್ನರ್ಸ್ ಆದ್ರು. ನೆಕ್ಸ್ಟ್ ಹರ್ಷದೀಪ್ ಸಿಂಗ್. ಸೊ ಹರ್ಷದೀಪ್ ಸಿಂಗ್ ಬಗ್ಗೆ ಹೇಳಬೇಕಾದ್ರೆ ಬೆಸ್ಟ್ ಡೆತ್ ಬೌಲಿಂಗ್ ಫಾರ್ ಪಂಜಾಬ್ ಕಿಂಗ್ಸ್ ಯಾರಪ್ಪ ಅಂತಂದ್ರೆ ಅದು ಹರ್ಷದೀಪ್ ಸಿಂಗ್.
ಹಾಗೂ ಅವರು ಅತಿ ಹೆಚ್ಚು ವಿಕೆಟ್ಸ್ ಪಂಜಾಬ್ ಕಿಂಗ್ಸ್ ಪರ ಅವರೇ ತಗೊಂಡಿರೋದು. ನೆಕ್ಸ್ಟ್ ನಮ್ಮ ಚಹಲ್. ಸೊ ಚಹಲ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಗುಡ್ ಸ್ಪಿನ್ನರ್ ಗುರು ಇವರು. ಸೊ ನಮ್ಮ RCB ಇದ್ದಾಗೂ ತುಂಬಾ ಸತಿ ನೋಡಿದೀವಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಪ್ರಭು ಸಿಮ್ರಾನ್ ಸಿಂಗ್. ಸೊ ಇವರು ಪಂಜಾಬ್ ಕಿಂಗ್ಸ್ ನ ಓಪನರ್ ಆಗಿ ಬರ್ತಾರೆ. ಸೊ ಇವ್ರ ಜೊತೆ ಆರ್ಯ ಅಂತ ಕೂಡ ಬರ್ತಾರೆ, ಪ್ರಿಯಾನ್ಸ್ ಆರ್ಯ ಅಂತ ಕೂಡ ಬರ್ತಾರೆ. ಸೊ ಇವರಿಬ್ರು ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ಪೇರ್ಸ್ ಕೂಡ ಹೌದು. ಹೇಗಂದ್ರೆ ಇವ್ರು ಔಟ್ ಆದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ, ಅವ್ರು ಔಟ್ ಆದ್ರೆ ಇವ್ರು ನಿಂತ್ಕೊಂಡು ಆಡ್ತಾರೆ. ಸೊ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ IPL ಮ್ಯಾಚ್ಗಳಲ್ಲಿ. ನೆಕ್ಸ್ಟ್ ಶಶಾಂಕ್ ಸಿಂಗ್. ಸೊ ಶಶಾಂಕ್ ಸಿಂಗ್ ಕೂಡ ಒಂದು ಒಳ್ಳೆ ಆಲ್ರೌಂಡರ್ ಆಗಿ ಕಂಡು ಬರ್ತಾರೆ. ಸೊ ಅವರು ಕೂಡ ಒಂದು ಫಿನಿಶರ್ ರೋಲ್ ನ ಪ್ಲೇ ಮಾಡ್ತಾರೆ ಹಾಗೂ ಬೌಲಿಂಗ್ ಕೂಡ ಮಾಡ್ತಾರೆ. ಸೊ ಫಿನಿಶಿಂಗ್ ರೋಲ್ ಕೂಡ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಂದು ಪವರ್ ಹಿಟರ್ ಆಗಿ ಕಾಣಿಸ್ಕೊಳ್ತಾರೆ. ನೆಕ್ಸ್ಟ್ ನೇಹಲ್ ವಧೇರಾ. ಇವರು ದ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಸೊ ಮಿಡಿಲ್ ಓವರ್ ಅಲ್ಲಿ ಇವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟ್ ಮಾರ್ಕಸ್ ಸ್ಟೋನಿಸ್. ಸೊ ಮಾರ್ಕಸ್ ಸ್ಟೋನಿಸ್ ಬಗ್ಗೆ ಹೇಳೋದಾದ್ರೆ ಇವರು ಕೂಡ ಒಂದು ಒಳ್ಳೆ ಗುಡ್ ಆಲ್ರೌಂಡರ್ ಆಗಿ ಕಾಣಿಸ್ಕೊಳ್ತಾರೆ, ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಹಾಗೂ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಹಾಗೂ ಎಷ್ಟೊಂದು ಮ್ಯಾಚ್ಗಳನ್ನ ಇವರು ಬ್ಯಾಟಿಂಗ್ ಚೆನ್ನಾಗಿ ಆಡಿ ಪಂದ್ಯವನ್ನು ಕೂಡ ಗೆಲ್ಸಿದ್ದಾರೆ. ನೆಕ್ಸ್ಟ್ ಅಜ್ಮತುಲ್ಲಾ ಒಮರ್ಜಾಯ್. ಸೊ ಇವರು ಅಫ್ಘಾನಿಸ್ತಾನ್ ಪ್ಲೇಯರ್. ಸೊ ಇವರು ಕೂಡ ಒಂದು ಒಳ್ಳೆ ಆಲ್ರೌಂಡರ್ ಆಗಿ ಕಾಣಿಸ್ಕೊಳ್ತಾರೆ. ನೆಕ್ಸ್ಟ್ ಲೋಕಿ ಫರ್ಗ್ಯೂಸನ್. ಸೊ ಲೋಕಿ ಫರ್ಗ್ಯೂಸನ್ ಬಗ್ಗೆ ಮಾತಾಡೋದಾದ್ರೆ ಸೊ ಒನ್ ಆಫ್ ದಿ ಡೆತ್ ಸ್ಪೆಷಲಿಸ್ಟ್ ಫಾರ್ ಪಂಜಾಬ್ ಕಿಂಗ್ಸ್. ಇವರು ಹಾಗೂ ಹರ್ಷದೀಪ್ ಯಾವ ರೀತಿ ಆಗಿ ಆಡಿಸ್ತಾರೆ ಈ ವರ್ಷ ಕಾದು ನೋಡೋಣ. ನೆಕ್ಸ್ಟ್ ಮಾರ್ಕೋ ಜಾನ್ಸನ್. ಸೊ ಮಾರ್ಕೋ ಜಾನ್ಸನ್ ಬಗ್ಗೆ ಹೇಳೋದಾದ್ರೆ ಇವರು ಕೂಡ ಒಂದು ಒಳ್ಳೆ ಆಲ್ರೌಂಡರ್ ಆಗಿ ಕಾಣಿಸ್ಕೊಳ್ತಾರೆ. ಸೊ ಟೈಲ್ ಎಂಡರ್ ಅಲ್ಲಿ ಬ್ಯಾಟಿಂಗ್ ಕೂಡ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೂ ಒಂದೊಳ್ಳೆ ಬೌಲಿಂಗ್ ಕೂಡ ಇವರು ಮಾಡ್ತಾರೆ. ಸೊ ಇದಾಗಿತ್ತು ಪ್ಲೇಯರ್ಸ್ ನ ಕೀ ಫ್ಯಾಕ್ಟ್ಸ್. ಸೊ ನೆಕ್ಸ್ಟ್ ಬರೋದಾದ್ರೆ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ ಪಂಜಾಬ್ ಕಿಂಗ್ಸ್ ಯಾರಪ್ಪ ಅಂತ ನೀವು ಕೇಳೋದಾದ್ರೆ ಅದು ಪ್ರಭು ಸಿಮ್ರಾನ್ ಸಿಂಗ್, ಪ್ರಿಯಾನ್ಸ್ ಆರ್ಯ, ಶ್ರೇಯಸ್ ಅಯ್ಯರ್, ನೇಹಲ್ ವಧೇರಾ, ಮಾರ್ಕಸ್ ಸ್ಟೋನಿಸ್, ಕೂಪರ್ ಕೊನಲಿ, ಶಶಾಂಕ್ ಸಿಂಗ್, ಮಾರ್ಕೋ ಜಾನ್ಸನ್, ಹರ್ಪ್ರೀತ್ ಬ್ರಾರ್, ಲೋಕಿ ಫರ್ಗ್ಯೂಸನ್ ಹಾಗೂ ಹರ್ಷದೀಪ್ ಸಿಂಗ್. ಹಾಗೂ ಇಂಪ್ಯಾಕ್ಟ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅಂದ್ರೆ ನಾನು ಇಲ್ಲಿ ಯುಜುವೇಂದ್ರ ಚಹಲ್ ಇದೆ. ಸೊ ಪಂಜಾಬ್ ಟೀಮ್ ಅವರು ಒಂದು ಕಂಪ್ಲೀಟ್ ಬ್ಯಾಟಿಂಗ್ ಆಗಿರ್ಬೋದು, ಮಿಡಲ್ ಆರ್ಡರ್ ಆಗಿರ್ಬೋದು ಹಾಗೂ ಬೌಲಿಂಗ್ ಕೂಡ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಈ ಟೀಮ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ಸೊ ಅವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮೊದಲಿನಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂತಹ ನನ್ನ ವ್ಯೂವರ್ಸ್ಗಳಿಗೆ ಹಾಗೂ ನನ್ನ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ಇದೇ ರೀತಿ ಹೆಚ್ಚು ವಿಡಿಯೋಸ್ಗಳನ್ನು ನನ್ನ ಚಾನಲ್ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು.